ಬೆಂಗಳೂರಿನಲ್ಲಿ ಪಾದಾಚಾರಿಗಳ ಹಕ್ಕನ್ನ ಮರಳಿ ನೀಡಲು ಜಿಬಿಎ ಆರಂಭಿಸಿರುವ ಫುಟ್ಪಾತ್ ಆಪರೇಷನ್ ಇಂದಿಗೆ 8ನೇ ದಿನಕ್ಕೆ ಕಾಲಿಟ್ಟಿದೆ. ನಗರದ ದಕ್ಷಿಣ ಮತ್ತು ಉತ್ತರ ವಲಯಗಳಲ್ಲಿ ಅಧಿಕಾರಿಗಳು ಜೆಸಿಬಿ ಹಿಡಿದು ಅಖಾಡಕ್ಕಿಳಿದಿದ್ದು ಅತಿಕ್ರಮಣಕಾರರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಫುಟ್ಪಾತ್ ಒತ್ತುವರಿ ವಿರುದ್ಧ ಜಿಬಿಎ ಸಮರ ಮುಂದುವರೆದಿದೆ. ಕಾರ್ಯಾಚರಣೆಯ 8ನೇ ದಿನವಾದ ಇವತ್ತು ಹಲವು ರಸ್ತೆಗಳಲ್ಲಿ ಜೆಸಿಬಿಗಳು ಗರ್ಜಿಸಿದ್ವು. ಜಯನಗರ 9ನೇ ಬ್ಲಾಕ್ನ ಸಾರಕ್ಕಿಯಿಂದ ಇಂದಿರಾ ಗಾಂಧಿ ಮುಖ್ಯ ರಸ್ತೆವರೆಗೂ ಅಧಿಕಾರಿಗಳು ಆಪರೇಷನ್ ಮಾಡಿದ್ರು. ಹೋಳಿಗೆ ಮನೆ ಹೋಟೆಲ್ನವರು ಫುಟ್ಪಾತ್ ಕಬ್ಜಾ ಮಾಡಿ ನಿರ್ಮಿಸಿದ್ದ ಮೆಟ್ಟಿಲುಗಳನ್ನು ಧ್ವಂಸ ಮಾಡಿದ್ರು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೀವು ನೋಡ್ತಾ ಇರಬಹುದು. ದಕ್ಷಿಣ ನಗರ ಪಾಲಿಕೆಗೆ ಸೇರಿರುವಂತಹ ಜಯನಗರದ ಏನು ಸಾರಕ್ಕಿ ಕೆರೆಯ ಮುಖ್ಯ ಭಾಗದಲ್ಲಿರುವಂತಹ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಪಾದಾಚಾರಿಗಳು ಓಡಾಡುವಂತಹ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡಿದ್ದ ಕಾರಣದಿಂದಾಗಿ ಸಂಪೂರ್ಣ ಅಂದ್ರೆ ಮೆಟ್ಟಿಲುಗಳೇನಿದೆ ಅದು ಸಹ ಪಾದಾಚಾರಿಗಳು ಓಡಾಡುವಂತಹ ಜಾಗದಲ್ಲಿತ್ತು. ಅದನ್ನು ಸಹ ತೆರವು ಮಾಡಲಿಕ್ಕೆ ಇದೀಗ ಜಿಬಿಎ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಫುಟ್ಪಾತ್ ಮೇಲಿದ್ದ ನಂದಿನಿ ಪಾರ್ಲರ್ ಅನ್ನ ಸಹ ಎತ್ತಂಗಡಿ ಮಾಡಲಾಯಿತು. ಇನ್ನು ಕಾರ್ಯಾಚರಣೆ ವೇಳೆ ಪಾಲಿಕೆ ಸಿಬ್ಬಂದಿ ವಿರುದ್ಧ ವ್ಯಾಪಾರಿಗಳು ಅಸಮಾಧಾನ ಹೊರಹಾಕಿದ್ರು. ಹೊಟ್ಟೆ ಪಾಡು ನಮಗೆ ಇದೇ ಜೀವನ, ಈ ಥರ ಮಾಡ್ತಾರಲ್ಲ ಇವರು ಸರಿನೇ. ಇವರು ನಾವು ಎಲ್ಲಿಗೆ ಹೋಗೋದು ಜೀವನ ಮಾಡೋಕ್ಕೆ? ನಾವು ಇದರಲ್ಲೇ ಫೈನಾನ್ಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಜೀವನ ಮಾಡಬೇಕಿದೆ ನಮಗೆ. ಹಿಂಗೆ ತೊಂದರೆ ಕೊಡ್ತಾರಲ್ಲ ಇವರು, ಏನು ಮಾಡಬೇಕು? ಬ್ಯಾಟರಾಯನಪುರ ಪುಲಕೇಶಿ ನಗರದ ಪಾಟರಿ ರಸ್ತೆಯಲ್ಲಿ ಪಾದಚಾರಿ ಮಾರ್ಗಗಳನ್ನು ಸಂಚಾರಕ್ಕೆ ಮುಕ್ತಗೊಳಿಸಲಾಯಿತು. ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ ಮುಖ್ಯ ರಸ್ತೆಯಲ್ಲೂ ಒತ್ತುವರಿ ತೆರವು ಮಾಡಲಾಯಿತು. ಅದೇ ನಾವು ಇದರಿಂದನೇ ಜೀವನ ಮಾಡೋದು, ಬಾಡಿಗೆ ಕಟ್ಟಬೇಕು, ಸ್ಕೂಲ್ ಮಕ್ಕಳು ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಜೀವನ ಮಾಡಬೇಕು. ಇದರಿಂದನೇ ನಾವು ಇನ್ನು ಬೇರೆ ಕೆಲಸ ಏನೂ ಇಲ್ಲ. ಇದೇನೆ ಇವಾಗ ತಕ್ಷಣಕ್ಕೆ ಎತ್ರಿ ಅಂದ್ಬಿಟ್ರೆ ನಾವು ಎತ್ಕೊಂಡು ಎಲ್ಲಿಗೆ ಹೋಗುವ? ನಾವು ಇಲ್ಲೇನೇ ವ್ಯಾಪಾರ ಮಾಡಬೇಕು, ಇಲ್ಲೇನೇ ಇರಬೇಕು ನಾವು. ಇನ್ನು ನೆಲಮಂಗಲದ ಸೊಂಡೆಕುಪ್ಪ ರಸ್ತೆಯಲ್ಲೂ ತೆರವು ಕಾರ್ಯ ನಡೆಯಿತು. ಸ್ವಲ್ಪ ಸಮಯ ಕೇಳಿದ್ರೂ ಅಧಿಕಾರಿಗಳು ಕೊಡ್ಲಿಲ್ಲ ಅಂತ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂಜೆ ವೇಳೆ ಫುಟ್ಪಾತ್ ಮೇಲೆ ಹೋಟೆಲ್ಗಳನ್ನು ಇರಿಸಬಾರದು ಅಂತ ಕಿಡಿಕಾರಿದ್ರು. 20 ವರ್ಷದಿಂದ ಮಾಡ್ತಿರೋದು ನಾವು ವ್ಯಾಪಾರ ಇಲ್ಲಿ ಹಿಂಗೈತೆ. ಅಲ್ಲೆಲ್ಲ ಸಾಯಂಕಾಲ ಟೈಮ್ ಏನೋ ಒಂದು ಹೋಟ್ಲನ್ನು ಇಕ್ಬಾರ್ದು, ಯಾರು ಇಕ್ಸ್ಕೊಡ್, ನಾನೇ ಬಿಡಲ್ಲ, ಯಾರಿಗೂ ಇಕ್ಸ್ಕೊಡ್ದು. ಅಧಿಕಾರಿಗಳಿಗೂ ಹೇಳ್ತೀವಿ, ಎಲ್ಲರಿಗೂ ಹೇಳ್ತೀವಿ, ಯಾರು ಇಕ್ಬಾರ್ದು. ಜಿಬಿಎ ಫುಟ್ಪಾತ್ ಕಾರ್ಯಾಚರಣೆ ವಿರುದ್ಧ ಬೃಹತ್ ಪ್ರತಿಭಟನೆ. ಜಿಬಿಎ ಕಾರ್ಯಾಚರಣೆ ಖಂಡಿಸಿ ನೂರಾರು ಬೀದಿ ಬದಿ ವ್ಯಾಪಾರಿಗಳು ಫ್ರೀಡಂ ಪಾರ್ಕ್ನಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿದ್ರು. ನಮಗೆ ಪರ್ಯಾಯ ಜಾಗ ತೋರಿಸಬೇಕೆಂದು ಆಗ್ರಹಿಸಿ ಘೋಷಣೆ ಕೂಗಿದ್ರು. ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ಅವರನ್ನು ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ್ರು. ಪಾದಚಾರಿಗಳಿಗೆ ಜಾಗ ಇಲ್ಲ ಅಂದ್ರೆ ನಾವು ಜಾಗ ಮಾಡ್ಕೊಡ್ತೀವಿ, ಬೇಡ ಅಂತ ಹೇಳಿಲ್ಲ. ಆದ್ರೆ ಇವ್ರು ತೆರವುಗೊಳಿಸಿರೋ ಮುಖ್ಯ ರಸ್ತೆ ಇದೆಯಲ್ಲ, ಈಗ ಸಂಪಿಗೆ ರೋಡು, ಇಂದ್ರಾನಗರ್ 100 ಫೀಟ್ ರೋಡು, ಅದೆಲ್ಲ ಅದೇ ಮುಖ್ಯ ರಸ್ತೆಗಳಲ್ಲಿ ಶ್ರೀಮಂತರ ಕಾರ್ ಪಾರ್ಕಿಂಗ್ಗೆ ಜಾಗ ಮಾಡ್ಕೊಟ್ಟಿದ್ದಾರೆ ರಸ್ತೆ ಬದಿಲಿ. ನಾವು ಅದೇ ಜಾಗ ಕೇಳ್ತಾ ಇದೀವಿ. ಆಯ್ತು, ನೀವು ಫುಟ್ಪಾತ್ ಇಟ್ಕೊಳ್ಳಿ, ರಸ್ತೆ ಬದಿಲಿ ನಮಗೆ ಜಾಗ ಕೊಡಿ. ನೀವು ಮೇನ್ ರೋಡಲ್ಲೇ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿದ್ರೆ ಅದಾಗೋದಿಲ್ಲ. ಜಿಬಿಎ ಆಪರೇಷನ್ನಿಂದ ಪಾದಚಾರಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಸಾವಿರಾರು ವ್ಯಾಪಾರಿಗಳಿಗೆ ಇದು ನುಂಗಲಾರದ ತುತ್ತಾಗಿದೆ. ಲಕ್ಷ್ಮೀ ನರಸಿಂಹ ಜೊತೆ ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.